स्वागत है। मैं आपके साथ फरहान नाज। ರಾಜ್ಯವನ್ನು ಆಳಿರ್ತಕ್ಕಂಥ ಮಹಾನ್ ಕ್ರಾಂತಿ ಪುರುಷ. ಹಾಗಾಗಿ ಅವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿ ಸಾಮಾಜಿಕ ಒಂದು ಮನ್ನಣೆಯನ್ನು ಕೊಟ್ಟು ಅಸ್ಪೃಶ್ಯತೆ ನಿವಾರಣೆಗಾಗಿ ಭಾಳಷ್ಟು ಸ್ತ್ರೀಯರ ಸ್ವಾಭಿಮಾನಕ್ಕಾಗಿ ಮತ್ತು ಕೈಗಾರೀಕರಣಕ್ಕಾಗಿ ಭಾಳಷ್ಟು ಶ್ರಮವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತೇಳಿ ನಾವು ಓದಿದ್ದೀವಿ. ಆದರೆ ಅವರನ್ನು ಇವತ್ತು 220 ವರ್ಷಗಳ ನಂತರ ಈಚೆ ಬಂದು ಅವನೊಬ್ಬ ಏನೋ ಒಂದು ಯಾವುದೋ ಶಬ್ದದಿಂದ ಕರೆದಿದ್ದಾರೆ. ಅದನ್ನು ನಾವು ಅಲ್ಲಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಆ ರೀತಿ ಬಸವನಗೌಡ ಯತ್ನಾಳವರು ಮಾಡಿರ್ತಕ್ಕಂಥದ್ದು ಹೇಳಿಕೆ ಖಂಡನೀಯವಾಗಿರ್ತಕ್ಕಂಥದ್ದು. ಅದು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಅದನ್ನು ಒಪ್ಪಲ್ಲ, ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ. ಟಿಪ್ಪು ಸುಲ್ತಾನ್ರವರನ್ನು ಒಬ್ಬ ದೇಶಭಕ್ತ ಅಂತ ಹೇಳಿ ನಾವು ಗೌರವಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಹೇಳ್ತಕ್ಕಂಥದ್ದೇ ಸತ್ಯ ಯಾವತ್ತೂ ಕೂಡ ಮುಚ್ಚಲ್ಲ ಅಂತಕ್ಕಂಥ ಮಾತು ಈ ವೇದಿಕೆ ಮೂಲಕ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಅವರು ಬೈದಿದ್ದಾರೆ ಅಂತ ಹೇಳಿ ಅವರಿಗೆ ನಾನು ಕೆಟ್ಟದಾಗಿ ಮಾತಾಡಿದ್ರೆ ಅವ್ರಿಗಿಂತ ಕೂಡ ನಾನು ಸಣ್ಣವನಾಗ್ತೀನಿ. ಬಸವನಗೌಡರು ಮಾತಾಡ್ತಕ್ಕಂಥದ್ದು ಎಲ್ಲನೂ ಅಸಂವಿಧಾನಿಕ ಭಾಷೆಗಳು. ಅವನು ಆ ಮೂಲಕ ಆ ವ್ಯಕ್ತಿ ಗುರುತಿಸ್ಕೊಂಡು ಅವನು ಹೊರತಾಗಿ ಯಾವುದೇ ಒಂದು ಸಂವಿಧಾನದ ಬಗ್ಗೆ ಆಗಲಿ ಒಂದು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಆಗಲಿ ಗುರುತಿಸ್ಕೊಂಡು ಸಾಮಾಜಿಕವಾಗಿ ನಾಯಕ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. 2B ಮೀಸಲಾತಿಯನ್ನು ಮುಸ್ಲಿಮರಿಂದ ಕಿತ್ಕೊಂಡಿದ್ದಾರೆ ಸರ್, ಅದಕ್ಕೆ ತಮ್ಮ ವಿಚಾರ ಏನು? ನಿಮಗೊಂದು ಮಾತು ಹೇಳ್ತೀನಿ. 2B ಮೀಸಲಾತಿ ಅಂತಕ್ಕಂಥದ್ದು ಯಾರು ಕೂಡ ದಾನ ಮಾಡಿರ್ತಕ್ಕಂಥದ್ದು ಧರ್ಮ ಮಾಡಿರ್ತಕ್ಕಂಥದ್ದಲ್ಲ. ಅದೊಂದು ಸಂವಿಧಾನಬದ್ಧ ಹಕ್ಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆನೇ ಬ್ರಿಟಿಷರ ಆಡಳಿತ ಅವಧಿ ಕಾಲದಲ್ಲಿನೇ ಈ ಒಂದು ಸಾಮಾಜಿಕವಾಗಿ ಭಾಳಷ್ಟು ತುಳಿತಕ್ಕೊಳಗಾಗಿರ್ತಕ್ಕಂಥ ಈ ಸಮುದಾಯ ಹಿಂದಿನ ದಿನಮಾನಗಳಲ್ಲಿ ರಾಜ ಮಹಾರಾಜರಾಗಿ ಮೆರೆದಿರಬಹುದು. ಆದರೆ ಭಾಳಷ್ಟು ಆರ್ಥಿಕವಾಗಿ ಧಾರ್ಮಿಕ ಒಂದು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ವ್ಯವಸ್ಥೆಯ ಕಾರಣಕ್ಕಾಗಿ ಅವರಿಗೆ ಕೊಡಮಾಡಿತ್ತು. ಆದರೆ ಅವರೊಂದು ಮಾತು ಹೇಳ್ತಾ ಇದ್ದಾರೆ, ನಮಗೆಲ್ಲನೂ ವಾಯ್ಸ್ ಬಂದ್ ಮಾಡಲಿಕ್ಕೆ. ಏನಂತಂದರೆ ಈ ಧರ್ಮದ ಆಧಾರದ ಮೇಲೆ ಸಂವಿಧಾನದಲ್ಲಿ ಅವಕಾಶಗಳಿಲ್ಲ ಮೀಸಲಾತಿ ಕೊಡಲಿಕ್ಕೆ. ಆ ಕಾರಣಕ್ಕಾಗಿ ಜಾತಿಯ ಆಧಾರದ ಮೇಲೆ ನಾವು ಕೊಡ್ತಾ ಇದ್ದೀವಿ. ಇವರನ್ನು 10% ಆರ್ಥಿಕವಾಗಿ ಹಿಂದುಳಿದವರ ಪಟ್ಟಿಯಲ್ಲಿ ಇರಲಿ ಅಂತಕ್ಕಂಥದ್ದು ಮಾಡಿದ್ರಲ್ಲ. ಇದಕ್ಕೆ ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ. ಇದು ಭಾರತ ದೇಶ ಸಂವಿಧಾನಬದ್ಧವಾಗಿ ಸಂಸದೀಯ ಮಾದರಿಯಿಂದ ಆಡಳಿತ ನಡೆಸ್ತಕ್ಕಂಥದ್ದು. ಸಂಸದೀಯ ಮಾದರಿ ಅನ್ನೋದು ಅರ್ಥ ಮಾಡ್ಕೋರಿ. ಯಾವುದೇ ಒಂದು ವಿಷಯವನ್ನು ನಾವು ಗಣನೆಗೆ ತೆಗೆದುಕೊಂಡು ಶಾಸನವಾಗಿ ರೂಪಿಸಬೇಕಾದ್ರೆ ಅದಕ್ಕೊಂದು ಸಭೆಯನ್ನು ಕರಿಬೇಕು, ಒಂದು ಅಧಿವೇಶನ ಮಾಡಬೇಕು, ಒಂದು ಚರ್ಚೆ ಮಾಡಬೇಕು. ಪರ ಮತ್ತು ವಿರೋಧಗಳನ್ನು ನಾವು ವಿಚಾರ ಮಾಡಾದ ನಂತರ ಯಾವುದು ಸರಿ ಇದೆ ಅನ್ನೋದು ಬಹುಮತದ ಆಧಾರದ ಮೇಲೆ ನಾವು ಕಾನೂನು ಪಾಸ್ ಮಾಡಿದ್ರೆ ಅದು ಸಂವಿಧಾನದ ಸಂಸದೀಯ ಮಾದರಿ. ಬಿಟ್ಟು ಏಕಾಏಕಿ ನಾನೊಂದು ಕ್ಯಾಬಿನೆಟ್ ಮೀಟಿಂಗ್ನಾಗ ಕೂಡಿ ನಾವು ಅಂದದ್ದೇ ಅಂತೇಳಿ ಅಂದರೆ ಇದು ಸರ್ವಾಧಿಕಾರಿ. ಹಾಗಾಗಿ ಈ BJP ಸರ್ಕಾರದಲ್ಲಿ ಮಾಡ್ತಕ್ಕಂಥ ಎಲ್ಲ ನೀತಿಗಳು ಕೂಡ ಸರ್ವಾಧಿಕಾರಿ ಧೋರಣೆಗಳಿಂದ ಕೂಡಿದ್ದೇವೆ ಹೊರತಾಗಿ ಸಂಸದೀಯ ಮಾದರಿಯಿಂದ ಅಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಮುಂದುವರೆದು ಇವರು 2B ಮೀಸಲಾತಿಯನ್ನು ತೆಗೆದಿರಬಹುದು. ಆದರೆ ಈ ದೇಶ ಜಗತ್ತಿನಲ್ಲಿಯೇ ವಿಶ್ವಮಾನ್ಯವಾಗಿರ್ತಕ್ಕಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಆ ಮೂಲಕ ನಾವು ಶಾಸನಬದ್ಧವಾಗಿ ಕಾನೂನುಬದ್ಧವಾಗಿ ಅವನ್ನು ಕಾನೂನಾತ್ಮಕ ಹೋರಾಟ ಮಾಡುವುದರ ಮೂಲಕ ಇಡೀ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನಾವು 2B ಮೀಸಲಾತಿಯನ್ನು ಇಟ್ಕೊಳ್ತಕ್ಕಂಥ ಹೋರಾಟವನ್ನು ಕೂಡ ನಾವು ಕೈಗೆತ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವು ಯಾರ ಮೇಲೂ ಕೂಡ ಆರೋಪನೂ ಮಾಡಲ್ಲ, ಪ್ರತ್ಯಾರೋಪನೂ ಮಾಡಲ್ಲ. ನಮಗೆ ಕಾನೂನು ಹೋರಾಟವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಹೋರಾಟಗಾರರು ಹೋರಾಟ ಮಾಡಬಾರ್ದು ಅಂಥೇಳಿ ನೀತಿ ಸಂಹಿತೆ ಜಾರಿ ಆಗುವ ಟೈಮಿಗೆ ಇವರು ಇಂಥ ಇದು ತಂದಾರೆ. ಇವರು 2B ಮೀಸಲಾತಿಯನ್ನು ಕಿತ್ತು ಹಾಕಿದ್ದಾರೆ. ನೋಡ್ರಿ, ಸರ್ಕಾರ ಇಲ್ಲದ ಸರ್ಕಾರ ಬಂದಾಗ ದಂಗೆ ಎದ್ದಾವು ನಾಡಾಗ ಅಂತಕ್ಕಂಥದ್ದು ನಮ್ಮ ಹಿರಿಯ ಸಾಹಿತಿಗಳ ಒಂದು ಮಾತಿದೆ. ಹಾಗಾಗಿ ಹೋರಾಟಗಳು ಯಾವ ರೂಲ್ಸ್ ಆಗಲಿ ರೆಗ್ಯುಲೇಷನ್ಗಳಾಗಲಿ ಕಾಯ್ಕೊಂಡು ಕುಳಿತರೆ ಅದು ಹೋರಾಟ ಅಲ್ಲ. ಹಾಗಾಗಿ ನಮ್ಮ ಮಟ್ಟಿಗೆ ನಾವು ಮಾತಾಡ್ತಕ್ಕಂಥದ್ದು ಇದೊಂದು ಹೋರಾಟನೇ, ಜನಜಾಗೃತಿ ಮಾಡ್ತಕ್ಕಂಥದ್ದು ಒಂದು ಹೋರಾಟನೇ, ನಾನು ಕೋರ್ಟಿಗೆ ಹೋಗ್ತಕ್ಕಂಥದ್ದು ಹೋರಾಟನೇ. ಹಾಗಾಗಿ ಆ ಮೂಲಕ ಇಲ್ಲಿ ನಾನೊಂದು ಮಾತು ಹೇಳ್ತಾ ಇದ್ದೀನಿ. ಇಲ್ಲಿ ಧರ್ಮಗಳ ಮಧ್ಯೆ ಧರ್ಮದ ಅಮಲಿನಲ್ಲಿ ಜನರನ್ನು ಮುಳುಗಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಅದೆಲ್ಲ ನಡೆಯಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಅಣ್ಣ ಬಸವಣ್ಣನವರ ನಾಡಿನಿಂದ ಇಲ್ಲಿ ಆ ಅಣ್ಣ ಬಸವಣ್ಣನವರ ಉಸಿರಾಟ ಇದೆ. ಇಲ್ಲಿ ಆ ಉಸಿರವನ್ನು ಆ ಗಾಳಿಯನ್ನು ಸೇವನೆ ಮಾಡಿಕೊಂಡಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರಿದ್ದಾರೆ. ಇಲ್ಲಿ ಧರ್ಮಕ್ಕಿಂತಲೂ ಮನುಷ್ಯತ್ವ ದೊಡ್ಡದಿದೆ ಅಂತಕ್ಕಂಥದ್ದು ಕರ್ನಾಟಕದ ಚುನಾವಣೆಯಲ್ಲಿ ಜನ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇದ್ದೀನಿ. ಹಾಗೆಯೇ ಮುಂದುವರೆದು ನಿಮಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಳ ಮೀಸಲಾತಿ ಅರ್ಥ ಮಾಡ್ಕೊಳ್ರಿ. ಒಳ ಮೀಸಲಾತಿ ಅಂತಕ್ಕಂಥದ್ದು 15% ಇತ್ತು. 15 SC ಅವರಿಗೆ 15% ಅನ್ಟಚಬಲ್ ಜನಕ್ಕೆ 15% ಇದ್ದಾಗ 15%ನಲ್ಲಿ 6 ಎಡಗೈಗೆ, 5 ಬಲಗೈಗೆ, 3 ಇತರರಿಗೆ, 1 ಇತರರಿಗೆ ಅಂತಕ್ಕಂಥದ್ದು ಇನ್ನೊಂದು ಇತ್ತು. ಹೌದಾ?
ನೀವು ಒಳಮೀಸಲಾತಿ ವಿಚಾರ ಮಾಡಲಿ ಜಾರಿ ಮಾಡ್ತಕ್ಕಂಥ ಪ್ರಜ್ಞಾವಂತರಿಗೆ ಈ ದೇಶ ಆಳ್ತಕ್ಕಂಥ ರಾಜ್ಯ ಆಳ್ತಕ್ಕಂಥ ನಾಯಕರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದನ್ನು 17%ಗೆ ವ್ಯತಿರಿಕ್ತ ಅದನ್ನು ಏರಿಸಿದ್ರಿ 17%. ಅದು ಇನ್ನೂ ಆಗಿಲ್ಲ. ಪ್ರಜ್ಞಾವಂತ ನಾಗರಿಕರು ಅರ್ಥ ಮಾಡ್ಕೋಬೇಕು, ಅದು ಇನ್ನೂ ಆಗಿಲ್ಲ. ಅದು ಶೆಡ್ಯೂಲ್ 9ನಲ್ಲಿ ಹೋಗಿ ಪಾಸ್ ಆಗಬೇಕು. ಶೆಡ್ಯೂಲ್ 9ನಲ್ಲಿ ಹೋಗಿ ಪಾಸ್ ಆಗಬೇಕು ಅಂತಂದ್ರೆ ಏನಾಗಬೇಕಾಗಿದೆ? ಅಲ್ಲಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕಾಗಿದೆ. ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಯಾವೂ ಇಲ್ಲ, ನಮ್ಮಲ್ಲಿ ಮೀಸಲಾತಿ ಹೆಚ್ಚಳ ಮಾಡುವ ಫೈಲ್ಗಳೇ ಇಲ್ಲ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಇದೊಂದು ನಾಟಕ. ಹಾಗಾಗಿ ಈ ಇನ್ನೂ ಅಪೂರ್ಣಗೊಂಡಿರ್ತಕ್ಕಂಥ ಮೀಸಲಾತಿ ಹೆಚ್ಚಳದ ಸಮಸ್ಯೆನೇ ಇದೆ. ಅದರಲ್ಲಿ ನೀವು ಇದನ್ನು ವಿಂಗಡಣೆ ಮಾಡಲಿಕ್ಕೆ ನೀವ್ಯಾರು? ವಿಂಗಡಣೆ ಈಗ ಮಾಡಿದ್ರು. ಈ ಲೆಫ್ಟ್ನವ್ರಿಗೆ 6, ರೈಟ್ನವ್ರಿಗೆ 5.5, ಇತರ ಅದರಲ್ಲಿರ್ತಕ್ಕಂಥ ಸ್ಪರ್ಶ ಜಾತಿಗಳಿಗೆ 5.5, ಇತರರಿಗೆ 1% ಅಂತೇಳಿ ಮಾಡಿದ್ರಿ. ಆ ಏರಿಕೆ ಆಗೇ ಇಲ್ಲ. ಇನ್ನೂ 17% ನೀವು ಹೋಗೇ ಇಲ್ಲ. ಅದನ್ನು 17%ದಲ್ಲಿ ಅದನ್ನು ಸೇರಿಸಿ ವಿಂಗಡಣೆ ಮಾಡ್ತಕ್ಕಂಥದ್ದು ಕ್ರಮ ಖಂಡನೀಯವಾಗಿರ್ತಕ್ಕಂಥದ್ದು, ಅಸಂವಿಧಾನಿಕದ. ಇದೊಂದು ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಅದ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಮಾಡ್ತಾ ಇದ್ದಾರೆ, ನಮ್ಮ ಸ್ನೇಹಿತರಿಗೆಲ್ಲ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ, ಮಾಡಬೇಡಿ ಅಂತ ಹೇಳಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕೂಡ ಇದು ಸುಳ್ಳುಗಳಿಂದ ಕೂಡಿರ್ತಕ್ಕಂಥದ್ದು, ಇದನ್ನು ಕೂಡ ಬಿದ್ದು ಹೋಗ್ತಕ್ಕಂಥ ಕೆಲಸದಲ್ಲಿದೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ನಾನು ಮಾತಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಮನವಿಯನ್ನು, ಒಂದು ಹೋರಾಟವನ್ನು, ಒಂದು ಪ್ರಜ್ಞಾವಂತಿಕೆಯನ್ನು, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸದಲ್ಲಿ ನಾವು ತೊಡಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಜೈ ಭೀಮ್. ನನ್ನ ಹೆಸರು ಮಯೂರ್ ಅಂತ ಹೇಳಿ. ಮೊನ್ನೆ ಕರ್ನಾಟಕ ಸರ್ಕಾರ ಯಾವ ರೀತಿ ಸಂವಿಧಾನದ ಪ್ರಕಾರ ಮುಸಲ್ಮಾನ್ ಸಮಾಜಕ್ಕೆ ಪೂಬಿಯಲ್ಲಿ 4% ರಿಸರ್ವೇಷನ್ ಇತ್ತಲ್ಲ, ಅದನ್ನು ರದ್ದು ಮಾಡಿ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ 2% ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನು ಕರ್ನಾಟಕ ಬಹುಜನ ಸಮಾಜ ಪಾರ್ಟಿ ಉಗ್ರವಾಗಿ ಖಂಡಿಸ್ತದೆ. ಅದೇ ರೀತಿಯಾಗಿ ಸಂವಿಧಾನದಲ್ಲಿ ಯಾವ ಜನಸಂಖ್ಯೆ ಎಷ್ಟೆಷ್ಟದಲ್ಲ ಅಷ್ಟು ಅವರಿಗೆ ಪಾಲು ಕೊಡಬೇಕಂತ ತಿಳ್ಕೊಂಡು ಆಸ್ತಿ, ಅಂತಸ್ತು ಮತ್ತು ಅಧಿಕಾರದಲ್ಲಿ ಸರಿಸಮಾನವಾಗಿ ಪಾಲು ಕೊಡಬೇಕನ್ನುವಂಥ ಒಂದು ಬದ್ಧತೆಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಬಹುಜನ ಸಮಾಜ ಪಾರ್ಟಿ ಇದನ್ನು ಏನು ತೀರ್ಮಾನ ತಗೊಂಡಿದ್ದಲ್ಲ ಅದನ್ನು ಉಗ್ರವಾಗಿ ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದರ ಪರವಾಗಿ ಹೋರಾಟ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರಿ. ನನ್ನ ಹೆಸರು KR ತೊರ್ವಿ, ಕರ್ನಾಟಕ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬಿಜಾಪುರ.